ನಾಡಿನ ನೆಲ, ಜಲ ಹಾಗೂ ಕೃಷಿಕರ ದನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಿ ಕೆ.ಎಸ್. ಪುಟ್ಟಣ್ಣಯ್ಯನವರ 77ನೇ ಜನ್ಮದಿನದಂಗವಾಗಿ ಹೊಂಬಾಳೆ ನಾಟಕೋತ್ಸವ ಆಯೋಜಿಸಿ ರಂಗನಮನ ಸಲ್ಲಿಸಲಾಗುವುದೆಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ಮಂಡ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಂಡವಪುರ ತಾಲೂಕಿನ ನರಹಳ್ಳಿ ಗ್ರಾಮದ ಹಸಿರು ಭೂಮಿ ಟ್ರಸ್ಟ್ ಹಾಗೂ ಮೇಲುಕೋಟೆಯ ದೃಶ್ಯ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಅನ್ನ ನೀಡುವ ಶ್ರಮಿಕ ಸಂಸ್ಕೃತಿಯ ಪ್ರತೀಕವಾಗಿರುವ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸುವ ನಿಮಿತ್ತವಾಗಿ ವಿಶ್ವ ರೈತ ದಿನಾಚರಣೆ ಹಾಗೂ ರೈತ ನಾಯಕ ಕೆ.ಎಸ್. ಪುಟ್ಟಣ್ಣಯ್ಯ ಸಂಸ್ಮರಣೆಯ ಅಂಗವಾಗಿ ಡಿಸೆಂಬರ್ 21ರಿಂದ 3 ದಿನಗಳ ಕಾಲ ನಾಟಕೋತ್ಸವವು ನಡೆಯಲಿದೆ ಎಂದು ವಿವರಿಸಿದರು. ಕೆ.ಎಸ್. ಪುಟ್ಟಣ್ಣಯ್ಯ ಅವರು ಸವೋದಯ ಕರ್ನಾಟಕ ಪಕ್ಷದ ಮುಖಂಡರು, ಶಾಸಕರು, ಹೋರಾಟಗಾರರಲ್ಲದೆ ಉತ್ತಮ ಕ್ರೀಡಾಪಟು ಮತ್ತು ರಂಗಭೂಮಿಯ ಹವ್ಯಾಸಿ ಕಲಾವಿದರಾಗಿ ಜನಮಾನಸದಲ್ಲಿ ನೆಲೆಸಿದ್ದಾರೆ. ತಮ್ಮ ಅದೆಷ್ಟೋ ಸಾಮಾಜಿಕ ಕಾರ್ಯಗಳ ಒತ್ತಡದ ನಡುವೆಯೂ ಬಿಡುವು ಮಾಡಿಕೊಂಡು ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿ ತಮ್ಮ ಕಲಾ ಪ್ರತಿಭೆಯನ್ನು ಮೆರೆದಿದ್ದಾರೆ. ಜೊತೆಗೆ ಹಳ್ಳಿಗಳಲ್ಲಿ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳನ್ನು ರೈತಾಪಿ ವರ್ಗದ ಹವ್ಯಾಸಿ ಕಲಾವಿದರು ಅಭಿನಯಿಸಲು ಪೋಷಕರಾಗಿ, ಪ್ರೋತ್ಸಾಹಕರಾಗಿ ಬೆನ್ನೆಲುಬಾಗಿದ್ದವರು ಎಂದು ತಿಳಿಸಿದರು. ಒಟ್ಟಿಗೆ ಸೇರಿಕೊಂಡು ಹೊಂಬಾಳೆ ನಾಟಕೋತ್ಸವ ಅಂತ ಡಿಸೆಂಬರ್ 21, 22, 23ನೇ ತಾರೀಕು ಮೇಲ್ಕೋಟೆಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. 3 ದಿನವೂ ನಾಟಕಗಳನ್ನು ಆಯೋಜನೆ ಮಾಡಿದ್ದಾರೆ. ರಂಗನಮನ ಅಂತ ಏನು ತಂದೆಯವರಂತ ಪೂಜ್ಯ ಕೆ.ಎಸ್. ಪುಟ್ಟಣ್ಣಯ್ಯ ಅವರಿಗೆ ನಾಟಕ ಅಂದರೆ ತುಂಬ ಇಷ್ಟ ಇತ್ತು. ಅದೇ ರೀತಿ ಈ ಎರಡೂ ಟ್ರಸ್ಟ್ ಅವರು ಸೇರಿಸಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಮೊದಲನೇ ದಿನ ನನ್ನ ತೇಜಸ್ವಿ ಅನ್ನೋ ಒಂದು ನಾಟಕ, ಎರಡನೇ ದಿನ ಕೂಡಲ್ಲ ಅಂದರೆ ಕೊಡಲ್ಲ, ಆಮೇಲೆ ಒಡಲಾಳ, ಈ 3 ನಾಟಕಗಳನ್ನು ಆಯೋಜನೆ ಮಾಡಿದ್ದಾರೆ. ನರಳ್ಳಿ ಜ್ಞಾನೇಶ್ ಅವರು, ಹಸಿರು ಭೂಮಿ ಟ್ರಸ್ಟ್ ಅವರು ಮತ್ತು ದೃಶ್ಯ ಟ್ರಸ್ಟ್ ವತಿಯಿಂದ ಇಲ್ಲಿಗೆ ಹಲವಾರು ಜನರು ಗೆಸ್ಟ್ಗಳು ಬರ್ತಿದ್ದಾರೆ. ಟಿ.ಎನ್. ಸೀತಾರಾಮ್ ಅವರು ಮತ್ತು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು, ಪ್ರೊಫೆಸರ್ ಕೃಷ್ಣೇಗೌಡರು, ಈ ಥರ ಹಲವಾರು ಗಣ್ಯ ವ್ಯಕ್ತಿಗಳು ಬಂದು ನಮ್ಮ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕೆ ಒಪ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ಏನು 3 ನಾಟಕಗಳು ನಾಟಕೋತ್ಸವ ಏನು ಆಯೋಜನೆ ಮಾಡಿದ್ದಾರೆ, ಇದಕ್ಕೆ ಎಲ್ಲರೂ ದಯವಿಟ್ಟು ಭಾಗಿಯಾಗಬೇಕು ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ವಿವರವಾಗಿ ಗಣೇಶ್ ಅವರು ಏನಾದರೂ ಹೇಳಿದ್ರೆ ಹೇಳ್ತಾರೆ. ಎರಡನೇದು ತಂದೆಯವರ ಹುಟ್ಟುಹಬ್ಬದ ದಿನ ಮತ್ತು ರಾಜ್ಯ ಏನು ಇದರದ್ದು ವಿಶ್ವ ರೈತ ದಿನಾಚರಣೆಯಿಂದ ದಿನದಂದು 23ನೇ ತಾರೀಕು ಒಂದು ಉದ್ಯೋಗ ಮೇಳನೂ ಆಯೋಜನೆ ಮಾಡಿದ್ವಿ. ಪಾಂಡವಪುರ ತಾಲೂಕಲ್ಲಿ TFSMS ಸಭಾಂಗಣದಲ್ಲಿ 23ನೇ ತಾರೀಕು. ಅವತ್ತು ಸುಮಾರು 45 ಸಂಸ್ಥೆಗಳು, ಎಲ್ಲ ಪ್ರೈವೇಟ್ ಸಂಸ್ಥೆಗಳು ಬರ್ತಾಯಿದ್ದಾರೆ. ಸುಮಾರು ಅವರು ಹೇಳಿರೋ ಪ್ರಕಾರ 500ಕ್ಕಿಂತ ಹೆಚ್ಚು ಜನರು, ಎಲ್ಲ ITI ಮಾಡಿರೋಂಥವ್ರು, ಡಿಪ್ಲೊಮಾ ಮಾಡಿರೋಂಥವ್ರು, ಡಿಗ್ರಿ ಮಾಡಿರೋಂಥವ್ರು, ಅದ್ರ ಜೊತೆಗೆ BSc BA BCom ಡಿಗ್ರಿಗಳು, ಅದ್ರ ಜೊತೆಗೆ ಇಂಜಿನಿಯರಿಂಗ್ ಮಾಡಿರೋಂಥವ್ರು, ಈಗೆಲ್ಲ MBA ಮಾಡಿರೋಂಥವ್ರು, ಇವ್ರಿಗೆಲ್ಲರಿಗೂ ಅವಕಾಶಗಳಿದೆ ಅಂತ ಈ ಒಂದು ಕಾರ್ಯಕ್ರಮನ ರೂಪಿಸಿದ್ದೀವಿ. ನಿಮಗೆ ಗೊತ್ತಿರೋಂಥದ್ದು ನಿರುದ್ಯೋಗ ಸಮಸ್ಯೆ ಇದೆ, ಅದನ್ನು ಓಡಾಡ್ಸೋಕ್ಕೆ ಎಲ್ಲ ಥರ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ಇಲ್ಲೇ 1-2 ಸಂಸ್ಥೆಗಳು ಪಾಂಡವಪುರದಲ್ಲೇ ಆಫೀಸ್ನ ಸೆಟಪ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. 2 ಸಂಸ್ಥೆಗಳು ಈಗಾಗಲೇ ಏನು ಟೆಕ್ ಓರಿಯೆಂಟೆಡ್ ಕೆಲಸಗಳನ್ನು ಪಾಂಡವಪುರದಲ್ಲೇ ಶುರು ಮಾಡಿದ್ದಾರೆ. ಸೊ ಅವತ್ತು ಅಲ್ಲಿ ರಿಕ್ರೂಟ್ಮೆಂಟು ಅಲ್ಲೇ ಆಗುತ್ತೆ. ಈಗಾಗಲೇ 1 ರೌಂಡ್ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಒಂದು ಸಂಸ್ಥೆ ಇಲ್ಲಿ. ಸೊ ಅದೇ ಒಟ್ಟು ಸುಮಾರು ಈಗೊಂದು ಉದ್ಯೋಗ ಮೇಳ ಒಂದೇ ಒಂದು ಸಂಸ್ಥೆ ಬಂದು ಕರೆಸಿ ಮಾಡಿದ್ವಿ. ಅದರಲ್ಲಿ ಸುಮಾರು 51-52 ಜನ ಸೆಲೆಕ್ಟ್ ಆಗಿ ಹೋಗಿದ್ರು. ಸುಮಾರು 170 ಜನ ಬಂದಿದ್ದರು. ಅದರಲ್ಲಿ ಅಷ್ಟು ಜನ ಸೆಲೆಕ್ಟ್ ಮಾಡಿ ಕಳಿಸಿದ್ವಿ. ಅದ್ರ ಜೊತೆ ಅವರು ಬರ್ತಿದ್ದಾರೆ. ಅದ್ರ ಜೊತೆಗೆ ಇನ್ನು 500ಕ್ಕಿಂತ ಹೆಚ್ಚು ಜನರು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ವಿವಿಧ ಸಂಸ್ಥೆಗಳು ಎಲ್ಲಿ ಬೆಂಗಳೂರು, ಮೈಸೂರು ಇಂದ ಬರ್ತಿದ್ದಾರೆ. ಅದ್ರ ಜೊತೆ ಅದರಲ್ಲಿ 2 ಸಂಸ್ಥೆ ಪಾಂಡವಪುರದಲ್ಲೇ
ಕೆಲಸನ ಸುಮಾರು 150-200 ಜನಕ್ಕೆ ಕೆಲಸನ ಪಾಂಡುಪುರದಲ್ಲೇ ಕೊಡೋಕ್ಕೆ ಆಯೋಜನೆ ಮಾಡಿ. ಗೋಷ್ಠಿಯಲ್ಲಿ ನರಹಳ್ಳಿ ಜ್ಞಾನೇಶ್, ಶಿವಣ್ಣ, ಸೋಮಣ್ಣ, ಗಿರೀಶ್, ತಾಲೂಕು ಮಹಿಳಾ ರೈತ ಘಟಕದ ಅಧ್ಯಕ್ಷೆ ಕೊಕೀಲಾ ಉಪಸ್ಥಿತರಿದ್ದರು.